ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸೃಷ್ಟಿಸ್ಥಿತಿ ಲಯ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರೀ ಗುಣಮಯಿ ಶ್ರೀ ರೇಣುಕಾ ನಮೋಸ್ತುತೆ. ಆದಿಶಕ್ತಿ ಜಗನ್ಮಾತೆಯ ಒಂದು ಪಾದಾರವಿಂದಗಳಿಗೆ ವಂದಿಸುತ್ತಾ ಮಲೆ ಮಹದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ದಿನದ ಭವಿಷ್ಯ ನೋಡೋಣ. ಮೊದಲಿಗೆ ಈ ದಿನ ತಾರೀಕು 7/8/2026 ಶುಕ್ರವಾರ, ದಕ್ಷಿಣಾಯನ ಗ್ರೀಷ್ಮ ಋತು, ಶ್ರೀ ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ. ಈ ದಿನ ಕೃತಿಕಾ ನಕ್ಷತ್ರ ಇದೆ. ಈ ದಿನ ಶುಭ ಕಾಲ ಬಂದು 9ರಿಂದ 10:30 12 ಗಂಟೆಯಿಂದ 1:30 ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಒಂದು ವೇಳೆ ಈ ದಿನದ ಭವಿಷ್ಯ ನೋಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಸಂತಸದ ದಿನ ಅಂತಲೇ ಹೇಳ್ಬೋದು. ಈ ದಿನ ಸಂತೋಷವಾಗಿ ಕಾಲ ಕಳೀತಕ್ಕಂಥದ್ದು. ಇನ್ನು ವೃಷಭ ರಾಶಿಯವರಿಗೆ ವಿಚಾರವಂತರಾಗಿ, ಕೀರ್ತಿವಂತರಾಗಿ, ಯಶೋವಂತರಾಗಿ ಇರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು, ಹುಷಾರಾಗಿರಬೇಕು. ಕಟಕ ರಾಶಿಯವರಿಗೆ ಪ್ರೀತಿ ಪ್ರೇಮವನ್ನು ಹಂಚ್ಕೊಳ್ತೀರಿ. ಈ ದಿನ ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಲವಲವಿಕೆಯಾಗಿರ್ತೀರಿ. ಈ ದಿನ ತುಂಬ ಚೆನ್ನಾಗಿರ್ತೀರಿ. ಸಿಂಹರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಈ ದಿನ ತುಂಬ ವಿಶೇಷವಾಗಿ ನಿಮಗೆ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ, ಹುಷಾರಾಗಿರಿ. ಕನ್ಯಾ ರಾಶಿಯವರಿಗೆ ಆಡಂಬರದ ಜೀವನ, ತುಂಬ ದುಂದು ವೆಚ್ಚ ಮಾಡ್ತಕ್ಕಂಥದ್ದು, ದುಡ್ಡು ಫೋಲ್ ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇನ್ನು ತುಲಾರಾಶಿಯವರಿಗೆ ಸಮೃದ್ಧಿ ತರ್ತಕ್ಕಂಥ ದಿನ. ಈ ದಿನ ಸಂತೋಷದಾಯಕವಾಗಿ ಕಾಲ ಕಳೀತಕ್ಕಂಥದ್ದು, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಆಗುತ್ತೆ ಈ ದಿನ. ಇನ್ನು ವೃಶ್ಚಿಕ ರಾಶಿಯವ್ರಿಗಂತೂ ಒಳ್ಳೆ ನಿರ್ಧಾರ ತಗೊಳ್ಳಿ. ಏನಾದರೂ ಒಂದು ಡಿಸಿಷನ್ ತಗೋಬೇಕಾದ್ರೂ ಸ್ವಲ್ಪ ಹುಷಾರಾಗಿ ತಗೊಳ್ಳಿ. ಧನುಷು ರಾಶಿಯವರಿಗೆ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ. ಈ ದಿನ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಜಯ ಕಟ್ಟಿಟ್ಟಾಗುತ್ತೆ. ಈ ದಿನ ಏನಾದರೂ ಒಂದು ಸಾಧಿಸ್ತೀರಿ, ಏನಾದರೂ ಒಂದು ಅಚೀವ್ಮೆಂಟ್ ಆಗುತ್ತೆ, ಏನಾದರೂ ಒಂದು ಗೆಲುವಾಗುತ್ತೆ. ಕುಂಭರಾಶಿಯವರಿಗೆ ಗೌರವದ ದಿನ, ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ವಿಶೇಷವಾಗಿ. ಮತ್ತು ಮೀನರಾಶಿಯವರಿಗೆ ನೆಮ್ಮದಿ ತರ್ತಕ್ಕಂಥ ದಿನ, ಸಂತೋಷದಾಯಕವಾಗಿ ಕಾಲ ಕಳೀತಕ್ಕಂಥದ್ದು ಮೀನರಾಶಿ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿ. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಗೇ ಮಾತ್ಮರೆಯ. ಬಂಧುಗಳೇ, ಪ್ರತಿನಿತ್ಯ 9 ಗಂಟೆಯಿಂದ 10 ಗಂಟೆವರೆಗೂ ಜನತಾ ಟಿ ವಿಯಲ್ಲಿ ಲೈವ್ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ. ಕರೆಯನ್ನು ಕೂಡ ಮಾಡ್ಬೋದು. ಜನತಾ ಟಿ ವಿ ಕೇಬಲ್ ಟಿ ವಿ ಅದು. ಖಂಡಿತವಾಗೂ ನಾನು ಅಲ್ಲಿ ಸಿಗ್ತೀನಿ. ವಿಶೇಷವಾಗಿ ಅನುಷ್ಠಾನಗಳನ್ನು ನಿಮಗೆ ತಿಳಿಸ್ತೀನಿ. ಜನತಾ ಟಿ ವಿಯಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು. ಒಳ್ಳೆಯದಾಗಲಿ.